ಚಿಂತಾಮಣಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಹಿರಿಯ ಉಪನೋಂದಣಾಧಿಕಾರಿ ಆಗಿದ್ದ ವೇಳೆ ಲಂಚ ಸ್ವೀಕರಿಸುವುದಿಲ್ಲ ಎನ್ನುವ ಫಲಕ ಅಳವಡಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದ ಹಿರಿಯ ಉಪನೋಂದಣಾಧಿಕಾರಿ ನಾರಾಯಣಪ್ಪ ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ವರ್ಗಾವಣೆಗೊಂಡಿರುವುದು ನಾಗರಿಕರಲ್ಲಿ ಸಂತಸ ಮೂಡಿದೆ. ಚಿಕ್ಕಬಳ್ಳಾಪುರ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಸಕ್ರಿಯವಾಗಿರುವ ದಲ್ಲಾಳಿಗಳು ಮತ್ತು ಭೂಗಳ್ಳರ ಪಾಲಿಗೆ ನಾರಾಯಣಪ್ಪ ಅವರ ನಡೆ ಕಠಿಣವಾಗಲಿದೆ ಎನ್ನುವ ಮಾತುಗಳು ಈಗಾಗಲೇ ಕೇಳಿ ಬರ್ತಿವೆ. ಸೋಮವಾರ ನಾರಾಯಣಪ್ಪ ಅವರು ಹಿರಿಯ ಉಪನೋಂದಣಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅದಾಗಲೇ ಕಚೇರಿಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಎನ್ನುವ ಫಲಕ ಸಹ ಅಳವಡಿಸಿದ್ದಾರೆ. ಆಡಂಬರಗಳಿಗಿಂತ ಸತ್ಯ ಸರಳತೆ ಲೇಸು, ಮೆರವಣಿಗೆಗಳಿಗಿಂತ ನಿತ್ಯಾನುಸರಣೆ ಲೇಸು, ಸ್ವಾರ್ಥದ ಬದುಕಿಗಿಂತ ಸಾರ್ಥಕದ ಬದುಕೇ ಲೇಸಾದ್ರೆ ಸ್ವಾರ್ಥವನ್ನ ಮಿತವಾಗಿಸಿ ಸಮಾಜಕ್ಕೆ ಹಿತವಾಗೋಣ. ಲಂಚ ಬೇಡುವುದು ಪಡೆಯುವುದು ಅಪರಾಧ, ಭ್ರಷ್ಟತೆಯ ವರಿಸುವುದು ಮೆರೆಸುವುದು ದೇಶದ್ರೋಹ. ಪ್ರಾಮಾಣಿಕತೆಯ ಅಳವಡಿಕೆ ನಡವಳಿಕೆ. ದೇಶ ಸೇವೆಯಾದ್ರೆ ಪ್ರಾಮಾಣಿಕರು ನಾವಾಗಿ ದೇಶ ಸೇವೆಯಲ್ಲಿ ಭಾಗಿಯಾಗೋಣ. ಪ್ರಾಮಾಣಿಕ ಸೇವೆಯೇ ನಿಜವಾದ ನಡವಳಿಕೆ. ಲಂಚ ಸ್ವೀಕರಿಸುವುದಿಲ್ಲ, ಭ್ರಷ್ಟಾಚಾರವನ್ನ ಬೆಂಬಲಿಸದಿರುವುದಕ್ಕೆ ತಮಗೆ ಧನ್ಯವಾದಗಳು ಎಂದು ತಾವು ಕುಳಿತುಕೊಳ್ಳುವ ಕುರ್ಚಿಯ ಹಿಂಭಾಗದಲ್ಲಿ ನಾರಾಯಣಪ್ಪ ಅವರು ಫಲಕ ಅಳವಡಿಸಿದ್ದಾರೆ. ಅಲ್ಲದೆ ಕಚೇರಿಯ ಎಲ್ಲೆಡೆ ಲೋಕಾಯುಕ್ತರ ದೂರವಾಣಿ ಸಂಖ್ಯೆಗಳನ್ನು ಅಳವಡಿಸಿದ್ದಾರೆ. ಕಚೇರಿಯ ಅಲ್ಲಲ್ಲಿ ಯಾರಿಗೂ ಲಂಚ ನೀಡಬೇಕಾಗಿಲ್ಲ. ಕಚೇರಿಯ ಅಧಿಕಾರಿ, ಸಿಬ್ಬಂದಿ ಅಥವಾ ಅವರ ಪರವಾಗಿ ಯಾರಾದರೂ ಲಂಚ ಕೇಳಿದರೆ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಲು ಕೋರಿದ. ಭ್ರಷ್ಟಾಚಾರವು ಭಯೋತ್ಪಾದನೆಗಿಂತ ಅಪಾಯಕಾರಿ. ದಯವಿಟ್ಟು ಭ್ರಷ್ಟಾಚಾರವನ್ನು ಬೆಂಬಲಿಸಬಾರದು ಎಂದು ವಿನಂತಿ ಎಂದು ಬರೆಸಿ ನೇತು ಹಾಕಿದ್ದಾರೆ. ಪತ್ರ ಬರೆಯುವವರು ಪತ್ರ ಬರವಣಿಗೆಯ ಶುಲ್ಕ ಮಾತ್ರ ಪಡೆಯಬೇಕು. ಸಾರ್ವಜನಿಕರಿಂದ ಹೆಚ್ಚಿನ ಹಣ ನೀಡಲು ಒತ್ತಾಯಿಸಿದಲ್ಲಿ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಿ ಎನ್ನುವ ಬರಹಗಳನ್ನು ಕಚೇರಿಯಲ್ಲಿ ಅಳವಡಿಸಲಾಗಿದೆ. ಚಿಕ್ಕಬಳ್ಳಾಪುರ ಉಪನೋಂದಣಾಧಿಕಾರಿ ಕಚೇರಿಯು ದಲ್ಲಾಳಿಗಳು, ಭೂಗಳ್ಳರು ಸೇರಿದಂತೆ ಕೆಲವರ ಅಡ್ಡೆ ಎನಿಸಿತ್ತು. ಇಲ್ಲಿನ ವ್ಯವಹಾರಗಳು ಸಾರ್ವಜನಿಕವಾಗಿ ಚರ್ಚೆಗೆ ಒಳಗಾಗಿದ್ದವು. ಆದರೆ ಎಲ್ಲವೂ ಮಾಮೂಲಿಯಲ್ಲಿ ನಡೆಯುತ್ತಿತ್ತು. ಆದರೆ ಈಗ ನಾರಾಯಣಪ್ಪ ಅವರ ಪ್ರವೇಶದ ಮೂಲಕ ಎಲ್ಲದಕ್ಕೂ ತಡೆ ಬೀಳಲಿದೆ ಎನ್ನುವ ಮಾತು ಜೋರಾಗಿದೆ. ಚಿಕ್ಕಬಳ್ಳಾಪುರಕ್ಕೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಕಾರ್ಯಚಟುವಟಿಕೆಗಳಲ್ಲಿ ಮಗ್ನರಾಗಿರುವ ನಾರಾಯಣಪ್ಪನವರನ್ನ ಈ ನ್ಯೂಸ್ ಟಿವಿ ವರದಿಗಾರರು ಮಾತಿಗಳಿದಾಗ, ಇಲ್ಲಿ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತಿವೆ, ಯಾರ ಒತ್ತಡವೂ ಇಲ್ಲ, ಇಲ್ಲಿನ ಕೆಲಸಕ್ಕೆ ಸಾಕಾಗುವಷ್ಟು ಸಿಬ್ಬಂದಿಯದೇ ಕೊರತೆಯಾಗಿದ್ದು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವುದು ಮಾಡುತ್ತೇನೆ ಎಂದರು. ಅದಕ್ಕಿಂತ ಮೊದಲು ಬೆಂಗಳೂರಲ್ಲಿದ್ದೆ. ಚಿಂತಾಮಣಿ ಇದ್ದಿದ್ದರಿಂದ ಇದೇ ಜಿಲ್ಲೆ ಆಗಿದ್ದರಿಂದ ಏನು ಅಂತ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಇಲ್ಲಿ ಎಲ್ಲ ಕೂಡ ಎಲ್ಲನೂ ಸ್ಪಂದಿಸ್ತಾ ಇದ್ದಾರೆ. ಜನಗಳು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳಿಗೆ. ಪೋಸ್ಟಿಂಗ್ ಇದ್ದೆ, ತಂದ ನಂತರ ನಮಗೆ ಕೌನ್ಸಿಲಿಂಗ್ ಮಾಡಿ ಖಾಲಿ ಇದ್ದಿದ್ದು ಹುದ್ದೆಗೆ ಕೌನ್ಸಿಲಿಂಗ್ ಮಾಡಿ ನಮ್ಗೆ ಪೋಸ್ಟಿಂಗ್ ಮಾಡಿದ್ದಾರೆ. ಬೇರೆ ಕಾರಣಕ್ಕೆ ನಮ್ಮದು ವೆಯ್ಟಿಂಗ್ ಇತ್ತು. ನಮ್ಮದು ಒಂದು 6 ಜನದ್ದು, ನಮ್ಮ 6 ಜನಕ್ಕೂ ಕೂಡ ಕೌನ್ಸಿಲಿಂಗ್ ಮಾಡಿ ಕೊಟ್ಟಿದ್ದಾರೆ ಪೋಸ್ಟಿಂಗ್. ಈಗ ಎಲ್ಲೆಲ್ಲಿ ಖಾಲಿ ಇದ್ದವು ಅದನ್ನು ನಮ್ಮನ್ನೇ ಆಯ್ಕೆ ಮಾಡಿಕೊಳ್ಳಿ ಅಂತೇಳಿ ಆಯ್ಕೆ ಪ್ರಕಾರ ಕೊಟ್ಟಿದ್ದಾರೆ. ಇದೆ ನೋಡಿ, ಪತ್ರ ಬರವಣಿಗೆ ಶುಲ್ಕ ಏನಿದೆ ಅಷ್ಟು ಮಾತ್ರ ಅವ್ರು ತಗೋಬೇಕು. ನಮ್ಮ ಹೆಸರು ಹೇಳಿ ಯಾವುದೂ ಕೂಡ ಫೀಸ್ ಹಣ ಇವರಿಂದ ಸಾರ್ವಜನಿಕರಿಂದ ಹೆಚ್ಚಿಗೆ ಹಣ ತಗೋಬಾರ್ದು ಅಂತೇಳಿ ಅವ್ರಿಗೆ ಹೇಳಿದ್ದೀನಿ. ಪ್ಲಸ್ ಅದನ್ನು ರೈಟಿಂಗಲ್ಲೂ ಹೇಳಿದ್ದೀನಿ. ಆ ಥರ ಯಾರನ್ನ ಕೇಳಿದ್ರೆ, ಹೆಚ್ಚಿಗೆ ಕೇಳಿದ್ರೆ ಲೋಕಾಯುಕ್ತದವ್ರು ಕಂಪ್ಲೇಂಟ್ ಮಾಡಿ ಅಂತೇಳಿ ನನ್ನಲ್ಲಿ ಲೋಕಾಯುಕ್ತದವ್ರ ಮೊಬೈಲ್ ನಂಬರ್ ಸಹಿತ ಹಾಕಿ. ಚಿಂತಾಮಣಿ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಹಿರಿಯ ಉಪನೋಂದಣಾಧಿಕಾರಿ ಆಗಿದ್ದ ವೇಳೆ ಲಂಚ ಸ್ವೀಕರಿಸುವುದಿಲ್ಲ ಎನ್ನುವ ಫಲಕ ಅಳವಡಿಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದ ಹಿರಿಯ ಉಪನೋಂದಣಾಧಿಕಾರಿ ನಾರಾಯಣಪ್ಪ ಅವರನ್ನ ಅಕ್ಟೋಬರ್ 6ರಂದು ನಗರದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಾರಾಯಣಪ್ಪ ಅವರ ಕೆಲಸಗಳನ್ನು ಹೊಗಳಿದ್ದನ್ನ ಸ್ಮರಿಸಬಹುದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.